ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿತಾ ವ್ಲಾಗ್ಸ್. ಪ್ಲೀಸ್ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬರ್ ಲೈಕ್ಗೋಸ್ಕರ ನಾನು ಎದುರು ನೋಡ್ತಾ ಇರ್ತೀನಿ. ಇವತ್ತು ಏನಪ್ಪ ವಿಶೇಷ ಅಂತ ಅಂದರೆ, ಆಷಾಢದ 3ನೇ ಶುಕ್ರವಾರ ಆಗಿರೋದ್ರಿಂದ ನಾವು ಹರಕಲಗೂಡಲ್ಲಿರುವಂತಹ ದೊಡ್ಡಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ದೇವಿ ಅಲಂಕಾರ ಅಂತೂ ನೀವೇ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂಥೇಳಿ. ನನಗಂತೂ ಅಲ್ಲಿಂದ ಎದ್ದು ಬರೋಕ್ಕೆ ಮನಸ್ಸೇ ಆಗಲಿಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ದೈವ ಭಕ್ತಿ ಅಂದರೆ ಹಂಗೆ ಅಲ್ವಾ, ಅಲ್ಲೇ ಇರಬೇಕು ಅನಿಸುತ್ತೆ. ಆದರೆ ಏನು ಮಾಡೋದು, ಬರಲೇಬೇಕಲ್ವ, ವಾಪಸ್ಸು ಅಲ್ಲೇ ಇರೋಕ್ಕಂತೂ ಆಗಲ್ಲ. ಹಾಗೆ ಬರ್ತಾ ಗೊರೂರು ಡ್ಯಾಮಿಗೆ ಕೂಡ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು ಗೊರೂರು ಡ್ಯಾಮ್ ನೋಡೋಕ್ಕೆ. ಎಲ್ಲ ಬಾಗಿಲು ಓಪನ್ ಇರೋದ್ರಿಂದ ನೀರು ಸ್ವಲ್ಪ ಸ್ಪೀಡಾಗಿ ಬರ್ತಾಯಿತ್ತು. ಆದ್ದರಿಂದ ಯಾರನ್ನೂ ಅಲೋ ಮಾಡ್ತಾ ಇರಲಿಲ್ಲ ಒಳಗಡೆ. ನಾವು ಅಲ್ಲೇ ಸೇತುವೆ ಮೇಲೆ ನಿಂತ್ಕೊಂಡು ತುಂಬ ಹೊತ್ತು ನೋಡ್ಕೊಂಡು ಬಂದ್ವಿ. ಮಳೆ ಬರ್ತಾಯಿತ್ತು ಸ್ವಲ್ಪ ಜಾಸ್ತಿನೇ. ಛತ್ರಿ ಇರೋದ್ರಿಂದ ನಿಂತ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಯಾರು ನೋಡಿಲ್ಲ ಹೋಗಿ ದಯವಿಟ್ಟು ನೋಡ್ಕೊಂಡು ಬನ್ನಿ. ಯಾಕಂದರೆ ಯಾವಾಗಲೂ ನೋಡೋಕ್ಕಾಗಲ್ಲ ಅಲ್ವಾ, ವರ್ಷಕ್ಕೊಂದು ಸಾರಿ ಮಳೆಗಾಲದಲ್ಲಿ ಓಪನ್ ಮಾಡ್ತಾರೆ, ಅವಾಗಷ್ಟೇ ನೋಡೋಕ್ಕಾಗೋದು. ತುಂಬಾ ಚೆನ್ನಾಗಿರುತ್ತೆ ವ್ಯೂ. ಎಷ್ಟು ಜನ ಬಂದಿದ್ದರು ಅಂತ ಹೇಳಿದ್ರೆ ಅಷ್ಟು ರಶ್ ಇತ್ತು ಸೇತುವೆ ಮೇಲೆ, ಅಷ್ಟು ಜನ ಇದ್ದರು. ತುಂಬಾ ಚೆನ್ನಾಗಿತ್ತು. ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ಬರ್ತಾ ಸ್ವಲ್ಪ ತರಕಾರಿ ಕೂಡ ಮನೇಲಿ ಖಾಲಿಯಾಗಿತ್ತು ಅಂತೇಳಿ ತಗೊಂಡು ಬಂದ್ವಿ. ನಾವು ವಾರಕ್ಕೆ ಒಂದೇ ಸರಿ ತರಕಾರಿ ತಗೊಂಡು ಬರೋದು. ಯಾಕಂದರೆ ಇಲ್ಲಿ ನಮಗೆ ತಗೊಂಡು ಬರೋಕ್ಕೆ ಸ್ವಲ್ಪ ದೂರ ಆಗುತ್ತೆ. ನಾವಿರೋದು ತೋಟದ ಮಧ್ಯದಲ್ಲಿ. ಅದಕ್ಕೋಸ್ಕರ ಹೋಗಿ ತಗೊಂಡು ಬರೋದು ಅಷ್ಟು ಅನಿಸಲ್ಲ. 12 ಕಿಲೋಮೀಟ್ರ್ ಆಗುತ್ತೆ ನಮಗೂ ಮತ್ತು ತರಕಾರಿ ಅಂಗಡಿ ಶಾಪಿಗಳಿಗೂ. ಅದಕ್ಕೋಸ್ಕರ ವಾರಕ್ಕೆ ಒಂದು ಸರಿ ತರಕಾರಿ ತೊಗೊಂಡು ಬಂದು ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಡ್ತೀವಿ. ಅವಾಗವಾಗ ಹೋಗಿ ತೊಗೊಂಡು ಬರಬೇಕು ಅಂದರೆ ಅಂಗಡಿನೂ ಸ್ವಲ್ಪ ದೂರನೇ ಇದೆ, ಅದಕ್ಕೋಸ್ಕರ ತೊಗೊಂಡು ಬರ್ತೀವಿ. ಹಾಗೆ ರಾತ್ರಿ ಊಟಕ್ಕೆ ಅಂತೇಳಿ ಪಡವಲಕಾಯಿ ಸಾಂಬಾರು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಸೊ ಒಂದಿಷ್ಟು ದಿನ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ, ಯಾಕಂದರೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದಕ್ಕೋಸ್ಕರ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಇನ್ಮೇಲೆ ಡೈಲಿ ವಿಡಿಯೋ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ವಿಡಿಯೋ ನೋಡಿಬಿಟ್ಟು ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಪಡವಲಕಾಯಿಗೆ ಸ್ವಲ್ಪ ಮುದ್ದೆ ಜೊತೆ ತಿಂದರೆ ಸಖತ್ತು ಚೆನ್ನಾಗಿರುತ್ತೆ ಅಂಥೇಳಿ ಪಕ್ಕದಲ್ಲೇ ಮುದ್ದೆನೂ ಕೂಡ ಮಾಡ್ಕೊತಾ ಇದ್ದೀನಿ. ಎಲ್ಲ ರುಬ್ಬಿ ಮಸಾಲೆ ಎಲ್ಲ ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಪಡವಲಕಾಯಿ. ಮತ್ತು ಪಡವಲಕಾಯಿನ ಇನ್ನೊಂದು ಥರನೂ ಮಾಡ್ಬೋದು ಹಾಲಲ್ಲಿ. ಅದು ಯಾವ ಥರ ಅಂಥೇಳಿ ನಾನು ನಿಮಗೆ ಇನ್ನೊಂದು ಸಾರಿ ಹೇಳ್ಕೊಡ್ತೀನಿ. ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ಜೀವನ ಶೈಲಿ ಹೇಗಿರುತ್ತೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಇನ್ಮೇಲೆ ಡೈಲಿ ವ್ಲಾಗ್ ಮಾಡೋಣ ಅಂತೇಳಿನೂ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ಇದೇ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು. ಥ್ಯಾಂಕ್ ಯು.